ಶಿವಮೊಗ್ಗ ಜಿಲ್ಲೆಯಲ್ಲಿ ಪುಸ್ತಕ ಪರದಾಟ ತಪ್ಪಿಲ್ಲ. ಜಿಲ್ಲೆಯ 8, 9, 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಸಮರ್ಪಕವಾಗಿ ವಿತರಿಸಲಾಗಿಲ್ಲ. 8ನೇ ತರಗತಿಯ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಪಠ್ಯಪುಸ್ತಕಗಳು ಇದುವರೆಗೂ ದೊರೆತಿಲ್ಲ. ಇನ್ನು 9ನೇ ತರಗತಿಯ ಸಂಸ್ಕೃತ ಪಠ್ಯಪುಸ್ತಕಗಳು ಸಹ ವಿದ್ಯಾರ್ಥಿಗಳಿಗೆ ಲಭ್ಯವಾಗಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಅಧ್ಯಯನದ ಪರಿಕರವಿಲ್ಲದೆ ಒದ್ದಾಡುವಂತಾಗಿದೆ. ಈಗಾಗಲೇ ಮೊದಲನೇ ಕಿರುಪರೀಕ್ಷೆ ಕೂಡ ಮುಗಿದಿದ್ದು, ಪಠ್ಯಪುಸ್ತಕಗಳನ್ನು ಒದಗಿಸಬೇಕಾಗಿದ್ದ ಜಿಲ್ಲಾ ಶಿಕ್ಷಣ ಇಲಾಖೆ ಜವಾಬ್ದಾರಿಯ ಪರಿವೇ ಇಲ್ಲದೆ ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟವಾಡ್ತಾ ಇದೆ. ರಾಜ್ಯಾದ್ಯಂತ ಎಲ್ಲೆಲ್ಲಿ 8th ಸ್ಟ್ಯಾಂಡರ್ಡನ್ನು ಪ್ರೈಮರಿಗೆ ಅಪ್ಗ್ರೇಡ್ ಆಗಿದೆಯೋ ಆ 8th ಸ್ಟ್ಯಾಂಡರ್ಡ್ ಪ್ರೈಮರಿಗೆ ಅಪ್ಗ್ರೇಡ್ ಆಗಿರೋಂಥ ಕಡೆಗಳೆಲ್ಲ ಎಲ್ಲವೂ ಕೂಡ ಸಮಸ್ಯೆ ಆಗಿದೆ. ಅದನ್ನು ನಾವು ಇಂಡೆಂಟ್ ಕೂಡ ಈಗಾಗಲೇ ಇಲಾಖೆ ಕಳಿಸಿದ್ದೀವಿ. ಇಲಾಖೆ ಕೂಡ ಸಂಬಂಧಪಟ್ಟಂಥ ಪ್ರೆಸ್ನರಿಗೆ ಕಳಿಸಿದ್ದಾರೆ. ಸಂಬಂಧಪಟ್ಟಂಥ ಪ್ರೆಸ್ಸಿಂದ ಅದು ಬರುವ ನಿರೀಕ್ಷೆಯಲ್ಲಿದ್ದೀವಿ. ನಾವು ಪ್ರೆಸ್ನವ್ರು ಕೂಡ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಶಾಲೆ ಪ್ರಾರಂಭ 3 ತಿಂಗಳಾಯಿತು, ಇನ್ನೂ ಸಂಸ್ಕೃತ ಟೆಕ್ಸ್ಟ್ ಬುಕ್ ಕೊಟ್ಟಿಲ್ಲ. ಒಂದು ಕಿರು ಪರೀಕ್ಷೆ ಆಯಿತು, ಇನ್ನು ಬುಧವಾರದಿಂದ ಇನ್ನೊಂದು ಕಿರು ಪರೀಕ್ಷೆ, ಮುಂದಿನ ತಿಂಗಳು ಮಿಡ್ ಟರ್ಮು. ನಮಗೇನು ಓದೋಕ್ಕಾಗ್ತಿಲ್ಲ ಸಂಸ್ಕೃತ. ಸರ್ಕಾರದವರು ದಯವಿಟ್ಟು ಸಂಸ್ಕೃತ ಬುಕ್ಸ್ಗಳನ್ನು ಪೂರೈಸಬೇಕೆಂದು ಈ ಬಗ್ಗೆ ಮಾಹಿತಿ ಪಡೆಯೋಣ. ನಮ್ಮ ಶಿವಮೊಗ್ಗ ಪ್ರತಿನಿಧಿ ರಾಜೇಶ್ ಕಾಮತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಸ್ಕೂಲ್ಗಳು ಶುರುವಾಗಿ 3 ತಿಂಗಳಾದರೂ ಇನ್ನೂ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಸರಿಯಾಗಿ ವಿತರಣೆ ಆಗಿಲ್ಲ. BO ಯಾಕೆ ಸುಮ್ಮನಿದ್ದಾರೆ? ಶಿಕ್ಷಣ ಇಲಾಖೆ ಏನು ಮಾಡ್ತಾ ಇದೆ? ಗುರುಪ್ರಸಾದ್, ಇದೇ ಪ್ರಶ್ನೆಯನ್ನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೇಳ್ತಾ ಇದ್ದಾರೆ. ಸರ್ಕಾರ ನಾವು ವಿದ್ಯಾರ್ಥಿಗಳಿಗಾಗಿ ಮತ್ತು ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ, ನಮ್ಗೆ ಆ ಯೋಜನೆ ಇದೆ, ಈ ಯೋಜನೆ ಇದೆ, ಶಾಲೆಗೆ ಮಕ್ಕಳು ಬನ್ನಿ, ಈ ರೀತಿ ಹಲವು ಕಾರ್ಯಕ್ರಮಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿ ಹಣ ವ್ಯಯಿಸಿದೆ. ಆದ್ರೆ ಸಮಯಕ್ಕೆ ಸರಿಯಾಗಿ ಅವರಿಗೆ ಪಠ್ಯಪುಸ್ತಕಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಬಹುದೊಡ್ಡ ದುರಂತ. ಯಾಕಂದ್ರೆ ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 21,000 ಅಷ್ಟು ವಿದ್ಯಾರ್ಥಿಗಳು 8ರಿಂದ 10ನೇ ತರಗತಿವರೆಗೂ ಓದ್ತಾ ಇದ್ದಾರೆ. ಆದ್ರೆ 8 ಮತ್ತು 9ನೇ ತರಗತಿಗಳಲ್ಲಿ ಈ ಕೊರತೆ ಕಂಡು ಬಂದಿದೆ ಅಂತ ಹೇಳ್ಬೋದು. ಅದರಲ್ಲೂ ಬಹುತೇಕ 8ನೇ ತರಗತಿಗೆ ಬೇಕಾಗಿರೋ ಪುಸ್ತಕಗಳು ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ, ಸಂಸ್ಕೃತ, ಇಂಗ್ಲಿಷ್ ಇವೆಲ್ಲವೂ ಕೂಡ ಕೊರತೆ ಉಂಟಾಗಿದೆ. ಈಗಾಗಲೇ ವಿದ್ಯಾರ್ಥಿಗಳು ಒಂದು ಕಿರು ಪರೀಕ್ಷೆ ಬರೆದಿದ್ದಾರೆ. ಈಗ ಇನ್ನು 2 ದಿನದಲ್ಲಿ ಇನ್ನೊಂದು ಕಿರು ಪರೀಕ್ಷೆ ಇದೆ. ಸೆಪ್ಟೆಂಬರ್ನಲ್ಲಿ ಅರ್ಧ ವಾರ್ಷಿಕ ಪರೀಕ್ಷೆ ಇದೆ. ಅರ್ಧ ವರ್ಷ ಕಳೆದ್ರೂ ಕೂಡ, ಶೈಕ್ಷಣಿಕ ವರ್ಷ ಕಳೆದ್ರೂ ಕೂಡ ಇವರಿಗೆ ಒಂದು ಪುಸ್ತಕವನ್ನು ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಈ ಬಗ್ಗೆ ಕಮಲಾಕರ್ ಅಂತ ಹೇಳಿ ಏನು BO ಇದ್ದ ಶಿವಮೊಗ್ಗ ತಾಲೂಕು, ಅವ್ರನ್ನ ವಿಚಾರಿಸಿದ್ರು ಕೂಡ ಅವರು ಇದೇ ರೀತಿಯ ಮಾತುಗಳನ್ನ ಬರ್ತಾ ಇದೆ, ನಾವು ಇಂಡೆಂಟ್ ಹಾಕಿದೀವಿ, ಈ ರೀತಿಯ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ. ಆದ್ರೆ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಎಲ್ಲರಿಗೂ ಕೂಡ ಲೆಕ್ಕಾಚಾರಗಳು ಗೊತ್ತಿದ್ರು ಕೂಡ ಅಷ್ಟು ಪುಸ್ತಕಗಳನ್ನು ತರಿಸಲಿಕ್ಕೆ ಶಿಕ್ಷಣ ಇಲಾಖೆ ವಿಫಲ ಆಗಿದೆ ಅಂತ ಹೇಳ್ಬೋದು. ಮತ್ತು ಶಿಕ್ಷಣ ಸಚಿವರು ಕೂಡ ಆಗಾಗ್ಗೆ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಗಳನ್ನು ಹಾಕ್ತಾರೆ. ಆದ್ರೆ ಅವ್ರು ಎಲ್ಲೂ ಕೂಡ ಈ ರೀತಿಯ ಪುಸ್ತಕ ಕೊರತೆ ಇದೆ ಅಂತ ಹೇಳಿದ್ರು ಕೂಡ ಎಲ್ಲ ಸಮರ್ಪಕವಾಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾರೆ ಹೊರತು ಈ ಪೂರೈಕೆ ವ್ಯತ್ಯಯ ಆಗಿದೆ ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ವೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಗುರುಪ್ರಸಾದ್. ಎಸ್, ಓಕೆ, ಥ್ಯಾಂಕ್ ಯು ರಾಜೇಶ್ ತಮ್ಮೆಲ್ಲ ಮಾಹಿತಿಗೆ.